ನಮಸ್ಕಾರ ಎಲ್ಲರಿಗೂ. ಶ್ರೀಕೃಷ್ಣಂ ವಂದೇ ಜಗದ್ಗುರು. ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿ ನಿನ್ನ ಜೀವನದಲ್ಲಿ ನೀನು ಅತ್ಯಂತ ನಂಬಿದ ವ್ಯಕ್ತಿಯ ಮುಖವನ್ನು ನೆನಪಿಸ್ಕೊ. ಯಾರಿಗಾಗಿ ನೀನು ಸಮಯ ಕೊಟ್ಟೆ? ಯಾರಿಗಾಗಿ ನಿನ್ನ ಕನಸುಗಳನ್ನು ಬದಲಾಯಿಸಿಕೊಂಡೆ? ಯಾರಿಗಾಗಿ ನಿನ್ನ ಸಂತೋಷವನ್ನೇ ತ್ಯಾಗ ಮಾಡಿದೆ? ಆ ವ್ಯಕ್ತಿಯೇ ಒಂದು ದಿನ ನಿನ್ನ ಹೃದಯವನ್ನು ಒಡೆದು ಹೋಗಿದ್ರೆ ಆ ನೋವು ಎಷ್ಟು ಭಯಾನಕವಾಗಿರುತ್ತದೆ. ಅಂತಹ ಸಮಯದಲ್ಲಿ ಹೆಚ್ಚಿನ ಜನರು ಎರಡು ಕೆಲಸಗಳನ್ನು ಮಾಡ್ತಾರೆ. ಮೊದಲನೇದು ತಮ್ಮನ್ನೇ ದೂಷಿಸ್ತಾರೆ, ಎರಡನೇದು ಕಣ್ಣೀರಲ್ಲಿ ತಮ್ಮ ಜೀವನವನ್ನೇ ಮುಳುಗಿಸ್ಕೊಳ್ತಾರೆ. ಆದರೆ ಇಂದು ಶ್ರೀಕೃಷ್ಣನು ನಿನಗೆ ಒಂದು ಅದ್ಭುತವಾದ ಸತ್ಯವನ್ನು ಹೇಳ್ತಾನೆ. ಮೋಸ ಹೋದೆ ಎಂದು ಕಣ್ಣೀರಿಡಬೇಡ, ಏಕೆಂದರೆ ನಿನ್ನ ಕಣ್ಣೀರಿಗೂ ಒಂದು ಬೆಲೆ ಇದೆ. ನಿನ್ನ ಕಣ್ಣೀರು ನಿನ್ನ ದುರ್ಬಲತೆಯ ಸಂಕೇತವಲ್ಲ, ಅದು ನಿನ್ನ ಪ್ರೀತಿಯ ಆಳವನ್ನು ತೋರಿಸುವ ಸಾಕ್ಷಿ. ಆದರೆ ಆ ಕಣ್ಣೀರನ್ನು ತಪ್ಪು ವ್ಯಕ್ತಿಗಾಗಿ ವ್ಯರ್ಥ ಮಾಡಬೇಡ, ಏಕೆಂದರೆ ನಿನ್ನನ್ನು ಮೋಸ ಮಾಡಿದ ವ್ಯಕ್ತಿ ನಿನ್ನ ಕಣ್ಣೀರಿನ ಬೆಲೆ ತೆರುವುದಿಲ್ಲ. ಅವನು ನಿನ್ನ ಕಣ್ಣೀರನ್ನು ನೋಡಿ ಬದಲಾಗುವುದಿಲ್ಲ, ಬದಲಾಗುವುದು ನೀನೇ. ಜೀವನದಲ್ಲಿ ಪ್ರತಿಯೊಬ್ಬರೂ ಯಾವುದಾದರೂ ಒಂದು ದಿನ ಮೋಸವನ್ನು ಅನುಭವಿಸುತ್ತಾರೆ. ಕೆಲವರಿಗೆ ಸ್ನೇಹಿತರಿಂದ, ಕೆಲವರಿಗೆ ಪ್ರೀತಿಸಿದ ವ್ಯಕ್ತಿಯಿಂದ, ಕೆಲವರಿಗೆ ಸಂಬಂಧಿಕರಿಂದ, ಕೆಲವರಿಗೆ ತಮ್ಮದೇ ಕುಟುಂಬದಿಂದ, ಕೆಲವರಿಗೆ ಉದ್ಯೋಗದಲ್ಲಿ, ಕೆಲವರಿಗೆ ವ್ಯವಹಾರದಲ್ಲಿ ಮೋಸ ಯಾರ ಜೀವನದಲ್ಲಿಯೇ ಬರಬಹುದು. ಆದರೆ ಮೋಸ ಬಂದ ನಂತರ ನೀನು ತೆಗೆದುಕೊಳ್ಳುವ ನಿರ್ಧಾರವೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ. ಕೃಷ್ಣನು ಮಹಾಭಾರತದಲ್ಲಿ ಅನೇಕ ಬಾರಿ ಒಂದು ಸತ್ಯವನ್ನು ತಿಳಿಸಿದ್ದಾನೆ. ಈ ಜಗತ್ತಿನಲ್ಲಿ ಎಲ್ಲರೂ ನಿನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಎಲ್ಲರೂ ನಿನ್ನನ್ನು ಪ್ರೀತಿಸುವುದಿಲ್ಲ. ನಿನ್ನ ನಿಷ್ಠೆಗೆ ಪ್ರತಿಯಾಗಿ ನಿಷ್ಠೆಯನ್ನೇ ಕೊಡುತ್ತಾರೆ ಎಂದು ನಿರೀಕ್ಷಿಸಬೇಡ, ಏಕೆಂದರೆ ನಿನ್ನ ಗುಣ ಇತರರ ಗುಣವನ್ನು ನಿರ್ಧರಿಸುವುದಿಲ್ಲ. ಒಂದು ಮರವನ್ನು ನೋಡು, ಅದು ಎಲ್ಲರಿಗೂ ನೆರಳು ಕೊಡುತ್ತದೆ. ಆದರೆ ಕೆಲವರು ಅದರ ಹಣ್ಣನ್ನು ತಿನ್ನುತ್ತಾರೆ, ಕೆಲವರು ಅದರ ಕೊಂಬೆಗಳನ್ನು ಮುರಿಯುತ್ತಾರೆ, ಕೆಲವರು ಅದನ್ನೇ ಕಡಿದು ಹಾಕುತ್ತಾರೆ. ಆದರೂ ಮರ ತನ್ನ ಸ್ವಭಾವವನ್ನು ಬದಲಾಯಿಸುವುದಿಲ್ಲ. ಹಾಗೆಯೇ ನಿನ್ನ ಒಳ್ಳೆಯತನವನ್ನು ಯಾರು ದುರುಪಯೋಗ ಮಾಡಿಕೊಂಡರು ಎಂದು ನೀನು ಕೆಟ್ಟವನಾಗಬೇಡ. ಶ್ರೀಕೃಷ್ಣ ಹೇಳುತ್ತಾರೆ, ನೀನು ಒಳ್ಳೆಯವನಾಗಿರುವುದು ಅವರಿಗಾಗಿ ಅಲ್ಲ, ಅದು ನಿನ್ನ ಆತ್ಮದ ಗುಣ. ಅದರಿಂದ ಯಾರಾದರೂ ನಿನ್ನನ್ನು ಮೋಸ ಮಾಡಿದರೆ ಅವರ ಸ್ವಭಾವ ಹೊರಬಂದಿದೆ ಅಂತ ಅರ್ಥ. ನಿನ್ನ ಮೌಲ್ಯ ಏನೂ ಕಡಿಮೆ ಆಗಿಲ್ಲ. ಹೆಚ್ಚಿನ ಜನರು ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಯಾರಾದರೂ ಮೋಸ ಮಾಡಿದ ಕೂಡಲೇ ನಾನು ಸಾಕಾಗುವುದಿಲ್ಲ, ನನ್ನಲ್ಲಿ ಏನೋ ಕೊರತೆ ಇದೆ, ನನ್ನನ್ನು ಯಾರೂ ಪ್ರೀತಿಸೋದಿಲ್ಲ ಅಂತ ಯೋಚಿಸುತ್ತಾರೆ. ಇದು ಸತ್ಯವಲ್ಲ. ನಿನ್ನನ್ನು ಮೋಸ ಮಾಡಿದ ವ್ಯಕ್ತಿಯ ತಪ್ಪಿಗೆ ನಿನ್ನ ಆತ್ಮವಿಶ್ವಾಸವನ್ನು ಶಿಕ್ಷಿಸಬೇಡ. ಒಬ್ಬ ವಜ್ರವನ್ನು ಕಳ್ಳ ಕದ್ದರೆ ವಜ್ರದ ಬೆಲೆ ಕಡಿಮೆಯಾಗುವುದಿಲ್ಲ, ಕಳ್ಳನ ಸ್ವಭಾವ ಮಾತ್ರ ಗೊತ್ತಾಗುತ್ತದೆ. ಹಾಗೆಯೇ ನಿನ್ನ ಮೌಲ್ಯವನ್ನು ಯಾರೊಬ್ಬರ ವರ್ತನೆ ನಿರ್ಧರಿಸುವುದಿಲ್ಲ. ಇಂದು ನೀನು ಅಳುತ್ತಿದ್ದರೆ ಒಂದು ಕೇಳಿಕೊಂಡು, ನಾನು ಅಳುತ್ತಿರುವುದು ನನ್ನ ನಷ್ಟಕ್ಕಾಗಿಯೋ ಅಥವಾ ನನ್ನ ನಿರೀಕ್ಷೆಗಳು ಒಡೆದದ್ದಕ್ಕಾಗಿಯೋ? ಬಹಳ ಬಾರಿ ನಮಗೆ ನೋವಾಗೋದು ವ್ಯಕ್ತಿ ಹೋದ ಕಾರಣಕ್ಕೆ ಅಲ್ಲ, ಅವನ ಬಗ್ಗೆ ಕಟ್ಟಿಕೊಂಡಿದ್ದ ಕನಸುಗಳು ಒಡೆದ ಕಾರಣಕ್ಕೆ. ಶ್ರೀಕೃಷ್ಣ ಹೇಳ್ತಾರೆ, ನಿರೀಕ್ಷೆ ಹೆಚ್ಚಾದಷ್ಟು ನೋವು ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರೀತಿಸು, ಆದರೆ ನಿನ್ನ ಸಂತೋಷ ಇನ್ನೊಬ್ಬರ ಕೈಗೆ ಒಪ್ಪಿಸಬೇಡ. ನಿನ್ನ ಸಂತೋಷ ನಿನ್ನ ಆತ್ಮದಲ್ಲಿರಬೇಕು, ಬೇರೆಯವರ ನಿರ್ಧಾರದಲ್ಲಲ್ಲ. ಇದನ್ನೇ ತಿಳಿದ ವ್ಯಕ್ತಿ ಯಾವ ಮೋಸಕ್ಕೂ ಕುಸಿಯುವುದಿಲ್ಲ. ಇಂದು ನಿನ್ನ ಕಣ್ಣೀರನ್ನು ನೋಡಿ ಜಗತ್ತು ನಿನ್ನನ್ನು ದುರ್ಬಲ ಎಂದು ಭಾವಿಸಬಹುದು, ಆದರೆ ಭಗವಂತ ಮಾತ್ರ ಆ ಕಣ್ಣೀರಿನ ಹಿಂದೆ ಇರುವ ನಿನ್ನ ಒಳ್ಳೆಯ ಮನಸ್ಸನ್ನು ನೋಡುತ್ತಾನೆ.
ಆದ್ದರಿಂದ ನೀನು ಕಳೆದ ವ್ಯಕ್ತಿಗಾಗಿ ಅಳುವುದನ್ನು ನಿಲ್ಲಿಸು. ನಿನ್ನನ್ನು ಕಳೆದುಕೊಂಡದ್ದು ಅವರ ದೊಡ್ಡ ನಷ್ಟ. ಒಂದು ದಿನ ನಿನ್ನ ಮೌಲ್ಯ ಗೊತ್ತಾಗುತ್ತದೆ. ಆಗ ನಿನ್ನ ಜೀವನ ಹೊಸ ದಾರಿಯಲ್ಲಿ ಸಾಗುತ್ತದೆ. ಆದ್ದರಿಂದ ಇಂದಿನ ನೋವನ್ನು ನಾಳಿನ ಶಕ್ತಿಯಾಗಿ ಮಾಡಿಕೊ. ಶ್ರೀಕೃಷ್ಣ ಹೇಳುವ 7 ಜೀವನ ಸತ್ಯಗಳು ಮೋಸದಿಂದ ಹೇಗೆ ಹೊರಬರಬೇಕು. ಶ್ರೀಕೃಷ್ಣ ಹೇಳ್ತಾರೆ, ಮನುಷ್ಯನ ಜೀವನದಲ್ಲಿ ಆಗುವ ಪ್ರತಿಯೊಂದು ಘಟನೆ ಅವನನ್ನು ಮುರಿಯಲು ಬರುವುದಿಲ್ಲ. ಕೆಲವು ಘಟನೆಗಳು ಅವನನ್ನು ಎಚ್ಚರಿಸಲು ಬರುತ್ತವೆ. ನೀನು ಇಂದು ಅನುಭವಿಸುತ್ತಿರುವ ಮೋಸವು ಅಂತಹದ್ದೇ. ಇದು ನಿನ್ನ ಅಂತ್ಯವಲ್ಲ, ಇದು ನಿನ್ನ ಹೊಸ ಆರಂಭ. ನಿನ್ನ ಹೃದಯ ಒಡೆದಿರಬಹುದು, ಆದರೆ ನಿನ್ನ ಆತ್ಮವನ್ನು ಯಾರೂ ಹೊಡೆಯಲು ಸಾಧ್ಯವಿಲ್ಲ. ನಿನ್ನ ಆತ್ಮವನ್ನು ನೀನೇ ಸೋಲಿಸದ ಹೊರತು ಈ ಜಗತ್ತಿನಲ್ಲಿ ಯಾರಿಗೂ ನಿನ್ನನ್ನು ಸೋಲಿಸುವ ಶಕ್ತಿ ಇಲ್ಲ. ಮೊದಲನೆಯ ಸತ್ಯ, ಎಲ್ಲರನ್ನ ನಂಬುವುದು ಒಳ್ಳೆಯತನವಲ್ಲ. ಒಳ್ಳೆಯವನಾಗಿರುವುದು ಒಂದು ಗುಣ, ಆದರೆ ಎಲ್ಲರನ್ನೂ ಪ್ರಶ್ನೆ ಇಲ್ಲದೆ ನಂಬುವುದು ಬುದ್ಧಿವಂತಿಕೆ ಅಲ್ಲ. ನದಿ ಎಲ್ಲರ ದಾಹ ಈರುತ್ತದೆ, ಆದರೆ ತನ್ನ ದಿಕ್ಕನ್ನು ಬದಲಾಯಿಸುವುದಿಲ್ಲ. ಹಾಗೆಯೇ ನೀನು ಸಹಾಯ ಮಾಡು, ಪ್ರೀತಿಸು, ಗೌರವಿಸು, ಆದರೆ ನಿನ್ನ ಆತ್ಮಗೌರವವನ್ನು ಎಂದಿಗೂ ತ್ಯಜಿಸಬೇಡ. ಕೆಲವರು ನಿನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಲವರು ಅದನ್ನೇ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಅವರ ತಪ್ಪಿನಿಂದ ನಿನ್ನ ಒಳ್ಳೆಯತನವನ್ನು ಬದಲಾಯಿಸಬೇಡ. ಎರಡನೇ ಸತ್ಯ, ಮೋಸ ಮಾಡಿದವನಿಗಿಂತ ಮೋಸವನ್ನು ಹಿಡಿದುಕೊಂಡಿರುವವನೇ ಹೆಚ್ಚು ನೋವನ್ನು ಅನುಭವಿಸುತ್ತಾನೆ. ಒಬ್ಬ ನಿನಗೆ ಮೋಸ ಮಾಡಿದ, ಅವನು ತನ್ನ ಜೀವನದಲ್ಲಿ ಮುಂದೆ ಸಾಗಿದ. ಆದರೆ ನೀನು ಪ್ರತಿದಿನ ಅದೇ ಘಟನೆಯನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಿದ್ದರೆ ಅವನು ಒಮ್ಮೆ ಮಾಡಿದ ಮೋಸ, ಆದರೆ ನೀನು ಪ್ರತಿದಿನ ನಿನ್ನನ್ನೇ ನೀನು ನೋಯಿಸಿಕೊಳ್ಳುತ್ತಿದ್ದೀಯ. ಶ್ರೀಕೃಷ್ಣ ಹೇಳುತ್ತಾರೆ, ನಡೆದ ಘಟನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಅದರ ಬಗ್ಗೆ ಯೋಚಿಸುವ ವಿಧಾನವನ್ನು ಬದಲಾಯಿಸಬಹುದು. ಕ್ಷಮಿಸುವುದು ಎಂದರೆ ಅವರ ತಪ್ಪನ್ನು ಒಪ್ಪಿಕೊಳ್ಳುವುದಲ್ಲ, ನಿನ್ನ ಮನಸ್ಸಿಗೆ ಸ್ವಾತಂತ್ರ್ಯ ಕೊಡುವುದು. ಮೂರನೆಯದ್ದು, ಕಳೆದು ಹೋದದ್ದು ಯಾವಾಗಲೂ ನಷ್ಟವಲ್ಲ. ಒಂದು ಮರದಿಂದ ಒಣ ಎಲೆ ಉದುರಿದಾಗ ಮರ ಅಳುವುದಿಲ್ಲ, ಏಕೆಂದರೆ ಹೊಸ ಚಿಗುರು ಬರಲಿದೆ ಎಂಬ ವಿಶ್ವಾಸ ಅದಕ್ಕಿರುತ್ತದೆ. ಹಾಗೆಯೇ ನಿನ್ನ ಜೀವನದಿಂದ ಹೊರಟು ಹೋದ ವ್ಯಕ್ತಿ ನಿನ್ನ ಜೀವನದ ಕೊನೆಯ ಅಧ್ಯಾಯವಲ್ಲ. ಕೆಲವರು ಬರುತ್ತಾರೆ ಪಾಠ ಕಲಿಸಲು, ಕೆಲವರು ಬರುತ್ತಾರೆ ಜೀವನ ಬದಲಾಯಿಸಲು, ಇನ್ನೂ ಕೆಲವರು ಬರುತ್ತಾರೆ ನಿನ್ನ ನಿಜವಾದ ಶಕ್ತಿಯನ್ನು ಪರಿಚಯಿಸಲು. ಆದ್ದರಿಂದ ಪ್ರತಿಯೊಂದು ವಿದಾಯವು ಶಾಪವಲ್ಲ, ಕೆಲವೊಮ್ಮೆ ಅದು ದೇವರ ಆಶೀರ್ವಾದ. ನಾಲ್ಕನೆಯ ಸತ್ಯ, ನಿನ್ನ ಮೌಲ್ಯವನ್ನು ಯಾರ ಅಭಿಪ್ರಾಯದಿಂದಲೂ ಅಳಿಯಬೇಡ. ಒಂದು ಚಿನ್ನದ ನಾಣ್ಯ ಮಣ್ಣಿನಲ್ಲಿ ಬಿದ್ದರೂ ಅದರ ಬೆಲೆ ಕಡಿಮೆಯಾಗುವುದಿಲ್ಲ. ಹಾಗೆಯೇ ಯಾರಾದರೂ ನಿನ್ನನ್ನು ತಿರಸ್ಕರಿಸಿದ್ದಾರೆ ಎಂದು ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ನಿನ್ನ ಮೌಲ್ಯವನ್ನು ದೇವರು ನಿರ್ಧರಿಸಿದ್ದಾನೆ, ಮನುಷ್ಯನ ಅಭಿಪ್ರಾಯವಲ್ಲ. ಇದನ್ನು ಅರಿತ ದಿನದಿಂದ ನಿನ್ನ ಆತ್ಮವಿಶ್ವಾಸ ಮತ್ತೆ ಅರಳಲು ಆರಂಭಿಸುತ್ತದೆ. ಐದನೆಯ ಸತ್ಯ, ಅಳುವುದು ತಪ್ಪಲ್ಲ, ಆದರೆ ಅದೇ ನೋವಿನಲ್ಲಿ ವರ್ಷಗಳ ಕಾಲ ಬದುಕುವುದು ತಪ್ಪು. ನಿನ್ನ ಕಣ್ಣೀರು ನಿನ್ನ ಹೃದಯ ಎಷ್ಟು ಶುದ್ಧವಾಗಿದೆ ಎಂಬುದಕ್ಕೆ ಸಾಕ್ಷಿ. ಆದರೆ ಅದೇ ಕಣ್ಣೀರು ನಿನ್ನ ಕನಸುಗಳನ್ನು ಮುಳುಗಿಸಬಾರದು. ಇಂದು ಅಳು, ನಾಳೆ ಎದ್ದು ನಿಲ್ಲು, ಮತ್ತೆ ನಡೆಯಲು ಆರಂಭಿಸು. ಜೀವನ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ಆರನೆಯ ಸತ್ಯ, ಪ್ರತಿ ಮೋಸ ಒಂದು ಹೊಸ ಜ್ಞಾನವನ್ನು ಕೊಡುತ್ತದೆ. ಮೋಸವಾಗುವ ಮೊದಲು ನೀನು ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಿದ್ದೆ. ಇಂದು ಜನರ ಗುರುತಿಸುವ ವಿವೇಕ ಬಂದಿದೆ. ಇದು ನಷ್ಟವಲ್ಲ, ಇದು ಅನುಭವ.
ಅನುಭವವೇ ಮನುಷ್ಯನ ದೊಡ್ಡ ಗುರು. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಅನುಭವವನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. 7ನೆಯ ಸತ್ಯ, ದೇವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ನೀನು ಯೋಚಿಸುತ್ತಿರಬಹುದು, ನನ್ನ ಜೊತೆ ಹೀಗೆ ಮಾಡಿದವರಿಗೆ ಏನೂ ಆಗಲಿಲ್ಲ. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ಕರ್ಮದ ಫಲ ಯಾವಾಗ ಬರುತ್ತದೆ ಎಂಬುದನ್ನು ಮನುಷ್ಯ ನಿರ್ಧರಿಸುವುದಿಲ್ಲ, ಕಾಲ ನಿರ್ಧರಿಸುತ್ತದೆ. ನೀನು ಪ್ರತೀಕಾರದ ಬಗ್ಗೆ ಯೋಚಿಸಬೇಡ, ನಿನ್ನ ಬೆಳವಣಿಗೆಯ ಬಗ್ಗೆ ಯೋಚಿಸು. ನೀನು ಸಫಲನಾಗುವುದೇ ನಿನಗೆ ಮಾಡಿದ ಅನ್ಯಾಯಕ್ಕೆ ಅತ್ಯುತ್ತಮ ಉತ್ತರ. ಇಂದು ಕನ್ನಡಿಯ ಮುಂದೆ ನಿಂತು ಒಂದು ಮಾತು ಕೇಳಿಕೊ. ನಾನು ಮೋಸಗೊಂಡಿದ್ದೇನೆ, ಆದರೆ ನಾನು ಮುಗಿದು ಹೋಗಿಲ್ಲ. ನಾನು ಅತ್ತಿದ್ದೇನೆ, ಆದರೆ ನಾನು ದುರ್ಬಲನಲ್ಲ. ನಾನು ಬಿದ್ದಿದ್ದೇನೆ, ಆದರೆ ಮತ್ತೆ ಎದ್ದು ನಿಲ್ಲುವ ಶಕ್ತಿ ನನ್ನಲ್ಲಿದೆ. ಈ 3 ವಾಕ್ಯಗಳು ನಿನ್ನ ಜೀವನವನ್ನೇ ಬದಲಾಯಿಸಬಹುದು. ಒಂದು ದಿನ ನೀನು ಹಿಂತಿರುಗಿ ಈ ದಿನವನ್ನು ನೆನಪಿಸಿಕೊಳ್ಳುವೆ. ಆಗ ನಿನಗೆ ಅರ್ಥವಾಗುತ್ತದೆ, ನಿನ್ನ ಜೀವನವನ್ನು ನಾಶ ಮಾಡಿದ್ದು ಮೋಸವಲ್ಲ, ಮೋಸದ ನಂತರ ನೀನು ಹೇಗೆ ಯೋಚಿಸಿದ್ದೆ ಎಂಬುದೇ ಎಲ್ಲವನ್ನ ನಿರ್ಧರಿಸಿತ್ತು. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡು. ಕಣ್ಣೀರಿನಿಂದಲ್ಲ, ಧೈರ್ಯದಿಂದ ಬದುಕಬೇಕು. ದುಃಖದಿಂದಲ್ಲ, ಆತ್ಮವಿಶ್ವಾಸದಿಂದ ಮುಂದೆ ಸಾಗಬೇಕು. ಏಕೆಂದರೆ ನಿನ್ನ ಕಣ್ಣೀರಿಗೂ ಬೆಲೆ ಇದೆ. ಅದನ್ನು ಅರ್ಹತೆ ಇಲ್ಲದವರಿಗಾಗಿ ವ್ಯರ್ಥ ಮಾಡಬೇಡ. ಮೋಸದ ನಿಜವಾದ ಅರ್ಥ ಶ್ರೀಕೃಷ್ಣ ಹೇಳುವ ಜೀವನ ಬದಲಿಸುವ ಕತೆ. ಶ್ರೀಕೃಷ್ಣ ಹೇಳ್ತಾರೆ, ಜೀವನದಲ್ಲಿ ನಿನ್ನನ್ನು ಮೋಸ ಮಾಡಿದವರನ್ನು ಶಪಿಸುವುದಕ್ಕಿಂತ ಅವರು ಕಲಿಸಿದ ಪಾಠವನ್ನು ಆಶೀರ್ವಾದವೆಂದು ಸ್ವೀಕರಿಸು. ಈ ಮಾತಿನ ಅರ್ಥವನ್ನು ಒಂದು ಕತೆ ಮೂಲಕ ತಿಳ್ಕೊಳ್ಳೋಣ. ಒಂದು ಹಳ್ಳಿಯಲ್ಲಿ ಒಬ್ಬ ಯುವಕ ಇದ್ದ. ಅವನು ತುಂಬ ಪ್ರಾಮಾಣಿಕ, ನಂಬಿಕಸ್ಥ ಮತ್ತು ಸಹೃದಯಿ. ಯಾರೇ ಸಹಾಯ ಕೇಳಿದ್ರೂ ಇಲ್ಲ ಅಂತ ಹೇಳೋದೇ ಗೊತ್ತಿರಲಿಲ್ಲ. ಒಂದಿನ ಅವನಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ. ಆ ಸ್ನೇಹಿತ ಮಧುರವಾಗಿ ಮಾತಾಡ್ತಿದ್ದ, ಯಾವಾಗಲೂ ಜೊತೆಯಲ್ಲಿಯೇ ಇರ್ತಿದ್ದ. ನಿಧಾನವಾಗಿ ಇಬ್ಬರ ನಡುವೆ ಗಾಢವಾದ ನಂಬಿಕೆ ಬೆಳೀತು. ಕೆಲವು ವರ್ಷಗಳ ನಂತರ ಆ ಸ್ನೇಹಿತ, ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ, ಒಂದು ಕೆಲಸಕ್ಕೆ ಹಣ ಬೇಕಾಗಿದೆ, ಕೆಲವು ದಿನಗಳಲ್ಲಿ ಹಿಂತಿರುಗಿಸುತ್ತೇನೆ ಎಂದು ಹೇಳಿ ಯುವಕ ಯಾವುದೇ ಅನುಮಾನವಿಲ್ಲದೆ ತನ್ನ ಎಲ್ಲ ಉಳಿತಾಯವನ್ನು ಅವನಿಗೆ ಕೊಟ್ಟ. ದಿನಗಳು ಕಳೆದವು, ವಾರಗಳು ಕಳೆದವು, ತಿಂಗಳುಗಳು ಕಳೆದವು. ಆ ಸ್ನೇಹಿತ ಹಿಂದಿರುಗಲಿಲ್ಲ. ಫೋನ್ ಕರೆಗಳಿಗೆ ಉತ್ತರವೇ ಇಲ್ಲ, ಸಂದೇಶಗಳಿಗೆ ಪ್ರತಿಕ್ರಿಯೆ ಇಲ್ಲ. ಕೊನೆಗೆ ಯುವಕನಿಗೆ ಒಂದು ಸತ್ಯ ತಿಳಿತು, ಅವನು ಮೋಸ ಹೋಗಿದ್ದಾನೆ ಅಂತ. ಆ ದಿನ ಅವನೊಬ್ಬನೇ ಕೂತು ಅತ್ತ. ಅವನ ಕಣ್ಣೀರು ಹಣಕ್ಕಾಗಿ ಇರಲಿಲ್ಲ, ತಾನು ಇಟ್ಟಿದ್ದ ನಂಬಿಕೆ ಒಡೆದು ಹೋಗಿದ್ದಕ್ಕಾಗಿ. ಆ ರಾತ್ರಿ ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು. ನಾನು ಒಳ್ಳೆಯವನಾಗಿದ್ದಕ್ಕೆ ಈ ಶಿಕ್ಷೆಯೇ? ಇನ್ನು ಮುಂದೆ ಯಾರನ್ನೂ ನಂಬಬಾರದೆ? ದೇವರು ನನ್ನ ಜೊತೆ ಹೀಗಾಗಲು ಏಕೆ ಅವಕಾಶ ಕೊಟ್ಟರು? ಇದೇ ಪ್ರಶ್ನೆಗಳು ಇಂದು ನಿನ್ನ ಮನಸ್ಸಿನಲ್ಲಿಯೂ ಇರಬಹುದು. ಆದರೆ ಆ ಯುವಕನ ಜೀವನದಲ್ಲಿ ಒಂದು ತಿರುವು ಬಂತು. ಒಬ್ಬ ವೃದ್ಧ ಸಾಧು ಅವನನ್ನು ನೋಡಿ ಕೇಳಿದ್ರು, ನೀನು ಕಳೆದುಕೊಂಡದ್ದು ಹಣವೇ ಅಥವಾ ನಿನ್ನ ಒಳ್ಳೆಯತನವೇ? ಯುವಕ ಮೌನವಾಗಿದ್ದ. ಸಾಧು ಮತ್ತೆ ಕೇಳಿದ್ರು, ಹಣವನ್ನು ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಒಳ್ಳೆಯತನವನ್ನು ಕಳೆದುಕೊಂಡರೆ ಜೀವನವೇ ಬಡವಾಗುತ್ತದೆ. ಶ್ರೀಕೃಷ್ಣರು ಕೂಡ ಇದೇ ಸಂದೇಶವನ್ನು ಕೊಡುತ್ತಾರೆ. ದುಷ್ಟರ ಕಾರಣದಿಂದ ಸಜ್ಜನನ ಸ್ವಭಾವ ಬದಲಾಗಬಾರದು. ಒಬ್ಬ ವ್ಯಕ್ತಿ ನಿನ್ನನ್ನು ಮೋಸ ಮಾಡಿದನೆಂದರೆ ಇಡೀ ಜಗತ್ತೇ ಕೆಟ್ಟದ್ದು ಎಂದು ತೀರ್ಮಾನಿಸಬೇಡ. ಒಂದು ಒಣ ಎಲೆಯಿಂದ ಇಡೀ ಮರವನ್ನು ಅಳೆಯುವುದಿಲ್ಲ. ಒಂದು ಕಹಿ ಅನುಭವದಿಂದ ಇಡೀ ಜೀವನವನ್ನೇ ದ್ವೇಷಿಸಬೇಡ. ಭಾರತದಲ್ಲಿ ಶ್ರೀಕೃಷ್ಣ ಅನೇಕ ಬಾರಿ ಮೋಸ, ಕುತಂತ್ರ ಮತ್ತು ಅನ್ಯಾಯವನ್ನು ಕಂಡನು. ಆದರೂ ಅವರು ತಮ್ಮ ಧರ್ಮವನ್ನು ಬಿಟ್ಟರೆ ಇಲ್ಲ.
ಅವರು ತಮ್ಮ ಕರುಣೆಯನ್ನು ಕಳೆದುಕೊಂಡರೆ? ಇಲ್ಲ. ಅವರು ತಮ್ಮ ಗುರಿಯನ್ನು ಮರೆತರೆ? ಇಲ್ಲ. ಏಕೆಂದರೆ ಅವರಿಗೆ ಒಂದು ಸತ್ಯ ಗೊತ್ತಿತ್ತು, ಇತರರ ವರ್ತನೆ ನನ್ನ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ. ನೀನು ಇಂದು ಅಳುತ್ತಿದ್ದರೆ ಒಂದು ಕ್ಷಣ ಕನ್ನಡಿಯ ಮುಂದೆ ನಿಂತು ನಿನ್ನ ಕಣ್ಣುಗಳನ್ನು ನೋಡು. ಆ ಕಣ್ಣುಗಳಲ್ಲಿ ಸೋತ ವ್ಯಕ್ತಿ ಕಾಣುವುದಿಲ್ಲ, ಬದುಕನ್ನು ಮತ್ತೆ ಗೆಲ್ಲುವ ಶಕ್ತಿ ಇರುವ ವ್ಯಕ್ತಿ ಕಾಣುತ್ತಾನೆ. ನಿನ್ನ ಹೃದಯ ಒಡೆದಿರಬಹುದು, ಆದರೆ ಒಡೆದ ಮಣ್ಣಿನಲ್ಲೇ ಹೊಸ ಬೀಜ ಮೊಳಕೆ ಒಡೆಯುತ್ತದೆ. ಕತ್ತಲೆಯ ರಾತ್ರಿಯ ನಂತರವೇ ಸೂರ್ಯೋದಯವಾಗುತ್ತದೆ, ಬಿರುಗಾಳಿಯ ನಂತರವೇ ಆಕಾಶ ಸ್ಪಷ್ಟವಾಗುತ್ತದೆ. ಹಾಗೆಯೇ ಈ ನೋವಿನ ನಂತರವೇ ನಿನ್ನ ಜೀವನದ ಅತ್ಯುತ್ತಮ ಅಧ್ಯಾಯ ಆರಂಭವಾಗಬಹುದು. ಇಂದು ನೀನು ಮೋಸದಿಂದ ಒಂದು ಪಾಠ ಕಲಿತಿದ್ದೀಯ. ಇನ್ನು ಮುಂದೆ ನಿನ್ನ ಜೀವನವನ್ನು ವ್ಯರ್ಥ ಮಾಡುವುದಿಲ್ಲ, ನಿನ್ನ ಸಮಯವನ್ನು ಮೌಲ್ಯವಿಲ್ಲದವರಿಗೆ ಕೊಡುವುದಿಲ್ಲ, ನಿನ್ನ ಆತ್ಮಗೌರವವನ್ನು ಯಾರ ಪಾದದ ಕೆಳಗೂ ಇಡುವುದಿಲ್ಲ. ಇದು ಸೋಲಲ್ಲ, ಇದು ಪ್ರಬುದ್ಧತೆ. ಶ್ರೀಕೃಷ್ಣ ಹೇಳ್ತಾರೆ, ನಿನ್ನ ಕಣ್ಣೀರನ್ನು ನಿನ್ನ ಶಕ್ತಿಯಾಗಿ ಮಾಡು. ಏಕೆಂದರೆ ಇಂದು ನಿನ್ನನ್ನು ನೋಯಿಸಿದ ಘಟನೆ ನಾಳೆ ಮತ್ತೊಬ್ಬರಿಗೆ ದಾರಿ ತೋರಿಸುವ ಅನುಭವವಾಗಬಹುದು. ನಿನ್ನ ನೋವು ವ್ಯರ್ಥವಾಗುವುದಿಲ್ಲ. ಆದ್ದರಿಂದ ನೀನು ಬೆಳೆಯಲು ನಿರ್ಧರಿಸಿದರೆ, ಆದ್ದರಿಂದ ಇಂದು ಒಂದು ಪ್ರತಿಜ್ಞೆ ಮಾಡು. ನನ್ನನ್ನು ಮೋಸ ಮಾಡಿದವರನ್ನು ನಾನು ದ್ವೇಷಿಸುವುದಿಲ್ಲ, ಆದರೆ ಮತ್ತೆ ನನ್ನ ಆತ್ಮಗೌರವವನ್ನು ಯಾರಿಗೂ ಆಟವಾಡಲು ಬಿಡುವುದಿಲ್ಲ. ನಾನು ನನ್ನ ಕಣ್ಣೀರನ್ನು ಯಶಸ್ಸಿನ ಬೆವರಾಗಿ ಪರಿವರ್ತಿಸುತ್ತೇನೆ. ನೆನಪಿರಲಿ, ಮೋಸ ನಿನ್ನ ಕಥೆಯ ಕೊನೆಯ ಪುಟವಲ್ಲ, ಅದು ದೇವರು ಬರೆಯುತ್ತಿರುವ ಹೊಸ ಅಧ್ಯಾಯದ ಮೊದಲ ಪುಟ. ಒಂದು ದಿನ ನೀನೇ ಹೇಳುವೆ, ಆ ದಿನ ನಾನು ಮೋಸ ಹೋಗಿರಲಿಲ್ಲ, ಅಂದರೆ ಇಂದು ಇಷ್ಟು ಬಲಿಷ್ಠನಾಗಿರಲಿಲ್ಲ. ಆದ್ದರಿಂದ ಕಣ್ಣೀರು ಒರೆಸಿಕೊ, ತಲೆ ಎತ್ತಿ ನಿಲ್ಲು, ದೇವರ ಮೇಲೆ ನಂಬಿಕೆ ಇಡು, ನಿನ್ನ ಮೇಲೆ ವಿಶ್ವಾಸ ಇಡು. ಏಕೆಂದರೆ ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಕಣ್ಣೀರಿಗೂ ಬೆಲೆ ಇದೆ. ಅದನ್ನು ನಿನ್ನ ಭವಿಷ್ಯವನ್ನು ಕಟ್ಟಲು ಬಳಸು, ನಿನ್ನ ಭೂತಕಾಲವನ್ನು ಅಳಲು ಅಲ್ಲ. ಸ್ನೇಹಿತರೆ, ಈ ಕ್ಷಣ ನೀನು ಒಬ್ಬನೇ ಇದ್ದೀಯಾ ಅಂತ ಅನ್ನಿಸ್ತಾ ಇರಬಹುದು. ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ಭಾಸವಾಗಿರಬಹುದು. ನೀನು ಪ್ರೀತಿಸಿದವರು ದೂರ ಹೋಗಿರಬಹುದು. ನೀನು ನಂಬಿದವರು ನಿನ್ನನ್ನು ಮೋಸ ಮಾಡಿರಬಹುದು. ನೀನು ಸಹಾಯ ಮಾಡಿದವರೇ ನಿನ್ನನ್ನು ಮರೆತಿರಬಹುದು. ಆದರೆ ಒಂದು ವಿಷಯವನ್ನು ಮಾತ್ರ ಎಂದಿಗೂ ಮರೆಯಬೇಡ. ಜಗತ್ತು ನಿನ್ನನ್ನು ಮರೆತರೂ ದೇವರು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಶ್ರೀಕೃಷ್ಣನು ಹೇಳುತ್ತಾರೆ, ನೀನು ಕಳೆದುಕೊಂಡ ಪ್ರತಿಯೊಂದು ಒಳ್ಳೆಯ ವಿಷಯಕ್ಕೂ ಅದಕ್ಕಿಂತ ಉತ್ತಮವಾದದ್ದನ್ನು ಸಮಯ ಬಂದಾಗ ನಾನು ನೀಡುತ್ತೇನೆ. ಆದರೆ ಅದಕ್ಕೆ ಒಂದು ಷರತ್ತು ಇದೆ, ನೀನು ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಹೆಚ್ಚಿನ ಜನರು ಮೋಸವಾದ ನಂತರ ಜೀವನವನ್ನೇ ನಿಲ್ಲಿಸುತ್ತಾರೆ. ಅವರು ನಗುವುದನ್ನು ಬಿಡುತ್ತಾರೆ, ಹೊಸ ಕನಸು ಕಾಣುವುದನ್ನು ಬಿಡುತ್ತಾರೆ, ಹೊಸ ಜನರನ್ನು ನಂಬುವುದನ್ನು ಬಿಡುತ್ತಾರೆ. ಆದರೆ ಅದು ನಿನ್ನ ತಪ್ಪಾಗಬಾರದು. ಒಬ್ಬ ವ್ಯಕ್ತಿಯ ತಪ್ಪಿಗಾಗಿ ಇಡೀ ಜೀವನಕ್ಕೆ ಶಿಕ್ಷೆ ಕೊಡಬೇಡ. ಒಂದು ಕ್ಷಣ ಯೋಚಿಸು. ಒಂದು ಬಾಗಿಲು ಮುಚ್ಚಿದರೆ ನೀನು ಅದೇ ಬಾಗಿಲಿನ ಮುಂದೆ ವರ್ಷಗಳ ಕಾಲ ನಿಂತರೆ ಹೊಸ ಬಾಗಿಲು ಕಾಣುತ್ತದೆಯೇ? ಖಂಡಿತ ಇಲ್ಲ. ಹಾಗೆಯೇ ಹಿಂದೆ ಹೋದವರನ್ನೇ ನೆನಪಿಸಿಕೊಂಡು ಬದುಕಿದರೆ ಮುಂದೆ ಬರಲಿರುವ ಒಳ್ಳೆಯವರನ್ನು ನೀನೇ ಕಳೆದುಕೊಳ್ಳುತ್ತೀಯ. ಜೀವನದಲ್ಲಿ ಕೆಲವು ಜನರು ಉಳಿಯಲು ಬರುತ್ತಾರೆ, ಕೆಲವರು ಕಲಿಸಲು ಬರುತ್ತಾರೆ, ಇನ್ನೂ ಕೆಲವರು ಮೋಸ ಮಾಡಿದವರು ನಿನಗೆ ಒಂದು ಅಮೂಲ್ಯ ಪಾಠ ಕಲಿಸಿದ್ದಾರೆ. ನಿನ್ನ ಮೌಲ್ಯವನ್ನು ಎಲ್ಲರಿಗೂ ಉಚಿತವಾಗಿ ಕೊಡಬಾರದು ಎಂದು ನೀನು ಸಮುದ್ರದಂತೆ ವಿಶಾಲವಾದ ಹೃದಯ ಹೊಂದಿರಬಹುದು. ಆದರೆ ಪ್ರತಿಯೊಬ್ಬರೂ ಆ ಆಳವನ್ನು ಅರ್ಥ ಮಾಡಿಕೊಳ್ಳುವವರಲ್ಲ. ಕೆಲವರು ಸಮುದ್ರವನ್ನು ಕೇವಲ ಉಪ್ಪು ನೀರಾಗಿ ಮಾತ್ರ ನೋಡುತ್ತಾರೆ. ಅದರ ಆಳ, ಅದರ ಸೌಂದರ್ಯ, ಅದರ ಶಕ್ತಿ ಅವರಿಗೆ ಕಾಣುವುದಿಲ್ಲ. ಹಾಗೆಯೇ
ನಿನ್ನ ಮೌಲ್ಯವನ್ನು ಗುರುತಿಸಲಾಗದ ವ್ಯಕ್ತಿಗಾಗಿ ನಿನ್ನ ಮೌಲ್ಯವನ್ನು ಪ್ರಶ್ನೆ ಕೊಲ್ಲಬೇಡ. ಶ್ರೀಕೃಷ್ಣ ಹೇಳ್ತಾರೆ, ಆತ್ಮಗೌರವ ಕಳೆದುಕೊಂಡ ವ್ಯಕ್ತಿ ಪ್ರೀತಿಯಲ್ಲ. ಯಾರಾದರೂ ನಿನ್ನನ್ನು ಮರು ನೋಯಿಸುತ್ತಿದ್ದರೆ ಅದು ಪ್ರೀತಿಯಲ್ಲ. ಯಾರಾದರೂ ನಿನ್ನ ಕಣ್ಣೀರನ್ನು ಲೆಕ್ಕಿಸದಿದ್ದರೆ ಅದು ಸಂಬಂಧವಲ್ಲ. ಯಾರಾದರೂ ನಿನ್ನ ನಂಬಿಕೆಯನ್ನು ಆಟವಾಡುತ್ತಿದ್ದರೆ ಅದು ಸ್ನೇಹವಲ್ಲ. ಆದ್ದರಿಂದ ಕೆಲವೊಮ್ಮೆ ದೂರವಾಗುವುದು ಸೋಲಲ್ಲ, ಅದು ಆತ್ಮರಕ್ಷಣೆ. ಇಂದು ನೀನು ನಿನ್ನ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸಬೇಕು. ಬೆಳಗ್ಗೆ ಹಿಂದಿನ ನೋವನ್ನು ನೆನಪಿಸಿಕೊಳ್ಳಬೇಡ, ಹೊಸ ಅವಕಾಶವನ್ನು ನೆನಪಿಸಿಕೊ. ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನೋಡಿ ಹೀಗೆ ಹೇಳು, ನಾನು ಸಾಕು, ನಾನು ಅಮೂಲ್ಯ, ನನ್ನ ಜೀವನಕ್ಕೆ ಇನ್ನು ಅನೇಕ ಅದ್ಭುತಗಳು ಬರಲಿವೆ. ಇದನ್ನು ಪ್ರತಿದಿನ ಹೇಳು. ನಿಧಾನವಾಗಿ ನಿನ್ನ ಮನಸ್ಸು ಬದಲಾಗುತ್ತದೆ, ನಂತರ ನಿನ್ನ ಜೀವನವೂ ಬದಲಾಗುತ್ತದೆ. ನೆನಪಿರಲಿ, ಮೋಸ ನಿನ್ನನ್ನು ಒಡೆಯಲು ಬಂದಿರಲಿಲ್ಲ, ನಿನ್ನೊಳಗಿನ ನಿಜವಾದ ಶಕ್ತಿಯನ್ನು ಹೊರತರಲು ಬಂದಿತು. ಇಂದು ನೀನು ಅಳು, ನಾಳೆ ನೀನೇ ಮತ್ತೊಬ್ಬರಿಗೆ ಧೈರ್ಯ ಹೇಳುವ ವ್ಯಕ್ತಿಯಾಗಬಹುದು. ಇಂದು ನೀನು ಗಾಯಗೊಂಡಿದ್ದೀಯ, ಅದೇ ನಾಳೆ ಗಾಯ ನಿನ್ನನ್ನು ಜ್ಞಾನದ ಮೂಲವಾಗಬಹುದು. ಭಾವನಾತ್ಮಕ ಕ್ಲೈಮ್ಯಾಕ್ಸ್. ಸ್ನೇಹಿತರೆ, ನಿನ್ನ ಕಣ್ಣೀರು ನೆಲಕ್ಕೆ ಬೀಳುವ ಪ್ರತಿಯೊಂದು ಹನಿಯನ್ನು ದೇವರು ನೋಡುತ್ತಿದ್ದಾನೆ. ನಿನ್ನ ಮೌನದ ನೋವನ್ನು ದೇವರು ಕೇಳುತ್ತಿದ್ದಾನೆ. ನಿನ್ನ ಒಡೆದ ಹೃದಯವನ್ನು ದೇವರು ಅರ್ಥ ಮಾಡಿಕೊಳ್ಳುತ್ತಿದ್ದಾನೆ. ಆದ್ದರಿಂದ ಇಂದು ನಿನ್ನ ಕಣ್ಣು ಆಕಾಶದ ಕಡೆ ನೋಡಿ ಒಂದು ಮಾತು ಹೇಳು, ಕೃಷ್ಣ, ನನಗೆ ನಡೆದದ್ದನ್ನು ನಾನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನನ್ನ ಭವಿಷ್ಯವನ್ನು ನಿನ್ನ ಮಾರ್ಗದರ್ಶನದಲ್ಲಿ ಸುಂದರವಾಗಿಸುತ್ತೇನೆ. ಆ ದಿನದಿಂದ ನಿನ್ನ ಜೀವನದಲ್ಲಿ ಒಂದು ಹೊಸ ಬೆಳಕು ಆರಂಭವಾಗುತ್ತದೆ. ಕೊನೆಯ ಸಂದೇಶ, ಮೋಸ ಹೋದೆ ಎಂದು ಕಣ್ಣೀರಿಡಬೇಡ, ಏಕೆಂದರೆ ನಿನ್ನ ಕಣ್ಣೀರಿಗೂ ಬೆಲೆ ಇದೆ. ಅದನ್ನು ನಿನ್ನನ್ನು ಕಳೆದುಕೊಂಡವರಿಗಾಗಿ ವ್ಯರ್ಥ ಮಾಡಬೇಡ, ನಿನ್ನನ್ನು ಪ್ರೀತಿಸುವವರಿಗಾಗಿ ಉಳಿಸಿಕೊ. ಅದಕ್ಕಿಂತಲೂ ನಿನ್ನ ಕನಸುಗಳಿಗಾಗಿ ಉಳಿಸಿಕೊ, ಏಕೆಂದರೆ ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಮೌಲ್ಯವನ್ನು ಅರಿಯದವರು ನಿನ್ನ ಜೀವನದಿಂದ ಹೊರಟು ಹೋಗಬಹುದು, ಆದರೆ ನಿನ್ನ ಮೌಲ್ಯವನ್ನು ಅರಿದವರು ದೇವರು ನಿಗದಿಪಡಿಸಿದ ಸಮಯದಲ್ಲಿ ನಿನ್ನ ಜೀವನಕ್ಕೆ ಖಂಡಿತ ಬರುತ್ತಾರೆ. ಅಂತಿಮ ಸಂದೇಶ, ನಿನ್ನ ಕಣ್ಣೀರು ನಿನ್ನ ಶಕ್ತಿಯಾಗಲಿ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿವರೆಗೆ ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ಬಹುಶಃ ನಿಮ್ಮ ಜೀವನದಲ್ಲಿಯೂ ಒಂದು ಆಳವಾದ ನೋವಿರಬಹುದು. ಯಾರೋ ನಿನ್ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾರೋ ನಿನ್ನ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ಲ, ಯಾರೋ ನಿನ್ನ ನಂಬಿಕೆಯನ್ನು ಮುರಿದು ಹೋದರು. ಬಹುಶಃ ನಿನ್ನ ಕಣ್ಣೀರನ್ನು ಯಾರೂ ಗಮನಿಸೇ ಇರಲಿಲ್ಲ. ಆದರೆ ಒಂದು ಸತ್ಯನ ನೆನಪಿಟ್ಕೊಳ್ಳಿ, ನಿನ್ನ ಕಣ್ಣೀರು ವ್ಯರ್ಥ ಆಗೋದಿಲ್ಲ. ಪ್ರತಿಯೊಂದು ನೋವು ನಿನ್ನನ್ನು ಇನ್ನಷ್ಟು ಪ್ರಬುದ್ಧನನ್ನಾಗಿ ಮಾಡುತ್ತದೆ. ಪ್ರತಿಯೊಂದು ಗಾಯವು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತವೆ. ಪ್ರತಿಯೊಂದು ಮೋಸವು ನಿನ್ನ ವಿವೇಕವನ್ನು ಹೆಚ್ಚಿಸುತ್ತದೆ. ಅಂತಿಮ ಸಂದೇಶ, ಕಲ್ಪಿಸು, ನೀನು ಶ್ರೀಕೃಷ್ಣನ ಎದುರು ನಿಂತಿದ್ದೀಯ. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಕೇಳುತ್ತೀಯ, ಕೃಷ್ಣ, ನಾನು ಏಕೆ ಮೋಸ ಹೋದೆ? ಆಗ ಶ್ರೀಕೃಷ್ಣನು ಮುಗುಳು ನಗುತ್ತಾ ಹೇಳುತ್ತಾರೆ, ನೀನು ಮೋಸ ಹೋಗಿಲ್ಲ, ನೀನು ಜನರನ್ನು ಗುರುತಿಸಲು ಕಲಿತಿದ್ದೀಯ. ನೀನು ಎಲ್ಲವನ್ನು ಕಳೆದುಕೊಂಡಿಲ್ಲ, ನಿನ್ನ ಜೀವನವನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಡೆಯುವ ಪಾಠವನ್ನು ಪಡೆದಿದ್ದೀಯ. ಇನ್ನು ಒಳ್ಳೆಯದಾಗಿದೆ, ಅದನ್ನು ದ್ವೇಷದಿಂದ ತುಂಬಿಸಬೇಡ. ಇಂದಿನಿಂದ 3 ನಿರ್ಧಾರಗಳು. ಇಂದಿನಿಂದ ಮೊದಲ ನಿರ್ಧಾರ, ನನ್ನನ್ನು ಮೋಸ ಮಾಡಿದವರಿಗಾಗಿ ನಾನು ನನ್ನ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಅವರನ್ನು ನೆನಪಿಸಿಕೊಂಡು ನನ್ನ ಭವಿಷ್ಯವನ್ನು ಹಾಳು ಮಾಡುವುದಿಲ್ಲ. 2ನೇ ನಿರ್ಧಾರ, ನಾನು ನನ್ನನ್ನು ಪ್ರೀತಿಸುತ್ತೇನೆ, ನನ್ನ ಆತ್ಮಗೌರವವನ್ನು ಕಾಪಾಡಿಕೊಳ್ಳುತ್ತೇನೆ. ಯಾರೂ ನನ್ನ ಮೌಲ್ಯಗಳನ್ನು ಕಡಿಮೆ ಮಾಡಲು ಬಿಡುವುದಿಲ್ಲ. 3ನೇದು, ನಾನು ದೇವರ ಸಮಯವನ್ನು ನಂಬುತ್ತೇನೆ. ಇಂದು ಕಳೆದುಕೊಂಡಿದ್ದೇನೆ, ಆದರೆ ನಾಳೆ
ದೇವರು ನನಗೆ ಇನ್ನೂ ಉತ್ತಮವಾದದ್ದನ್ನು ನೀಡುತ್ತಾರೆ ಎಂಬ ಆತ್ಮವಿಶ್ವಾಸದಲ್ಲಿ ಬದುಕುತ್ತೇನೆ. ನಿನ್ನ ಜೀವನಕ್ಕಾಗಿ ಒಂದು ಪ್ರಾರ್ಥನೆ ಮಾಡು. ಒಂದು ಕ್ಷಣ ಕಣ್ಣು ಮುಚ್ಚು. ಮನಸ್ಸಿನಲ್ಲಿ ಶ್ರೀಕೃಷ್ಣನ ರೂಪವನ್ನು ನೆನಪಿಸಿಕೊ ಮತ್ತು ಮನಸ್ಸಿನಲ್ಲಿಯೇ ಹೇಳು, ಹೇ ಶ್ರೀಕೃಷ್ಣ, ನನ್ನ ಹೃದಯದಲ್ಲಿರುವ ನೋವನ್ನು ನೀನು ತಿಳಿದಿದ್ದೀಯ. ನನ್ನ ಕಣ್ಣೀರಿನ ನೀರು ಅರಿತಿದ್ದೀಯ. ನನ್ನನ್ನು ನೋಯಿಸಿದವರ ಬಗ್ಗೆ ದ್ವೇಷವಲ್ಲ, ಜ್ಞಾನವನ್ನು ಕೊಡು. ನನ್ನನ್ನು ಮೋಸ ಮಾಡಿದವರ ಬಗ್ಗೆ ಪ್ರತೀಕಾರವಲ್ಲ, ಕ್ಷಮಿಸುವ ಶಕ್ತಿಯನ್ನು ಕೊಡು. ನನ್ನ ಆತ್ಮವಿಶ್ವಾಸವನ್ನು ಮತ್ತೆ ಕಟ್ಟಿಕೊಳ್ಳುವ ಧೈರ್ಯವನ್ನು ಕೊಡು. ನನ್ನ ಜೀವನವನ್ನು ಸತ್ಯ, ಧರ್ಮ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಸು. ನನ್ನನ್ನು ಎಂದಿಗೂ ಒಂಟಿಯಾಗಿ ಇರಿಸಬೇಡ. ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಕೊನೆಯ ಜೀವನ. ಸ್ನೇಹಿತರೆ, ಜೀವನದಲ್ಲಿ ನಿನ್ನನ್ನು ಬಿಟ್ಟು ಹೋದವರಿಗಾಗಿ ಅಳುತ್ತಾ ಕುಳಿತರೆ ನಿನ್ನನ್ನು ಹುಡುಕಿಕೊಂಡು ಬರುತ್ತಿರುವ ಆಶೀರ್ವಾದಗಳನ್ನು ನೀನೇ ಕಳೆದುಕೊಳ್ಳುತ್ತೀಯ. ದೇವರು ಒಂದು ಬಾಗಿಲು ಮುಚ್ಚಿದಾಗ ಅದರ ಹಿಂದೆ 10 ಹೊಸ ಬಾಗಿಲುಗಳನ್ನು ತೆರೆದಿರುತ್ತಾನೆ. ಆದರೆ ನಾವು ಮುಚ್ಚಿದ ಬಾಗಿಲನ್ನೇ ನೋಡುತ್ತಾ ನಿಂತರೆ ಆ ಹೊಸ ಅವಕಾಶಗಳು ಕಾಣುವುದಿಲ್ಲ. ನೆನಪಿರಲಿ, ನಿನ್ನನ್ನು ಮೋಸ ನಿನ್ನ ಕಥೆಯನ್ನು ಬರೆಯುವುದಿಲ್ಲ. ನಿನ್ನ ಕಥೆಯನ್ನು ಬರೆಯುವವನು ನೀನೇ. ನಿನ್ನ ಭೂತಕಾಲವು ನಿನ್ನ ಪರಿಚಯವಲ್ಲ. ನಿನ್ನ ಇಂದಿನ ನಿರ್ಧಾರವೇ ನಿನ್ನ ನಾಳೆಯನ್ನು ರೂಪಿಸುತ್ತದೆ. ಆದ್ದರಿಂದ ಕಣ್ಣೀರನ್ನು ಒರೆಸಿಕೊ. ಧೈರ್ಯದಿಂದ ಎದ್ದು ನಿಲ್ಲು. ನಗುವುದನ್ನು ಮತ್ತೆ ಕಲಿತುಕೊ. ಕನಸು ಕಾಣುವುದನ್ನು ಎಂದಿಗೂ ಬಿಡಬೇಡ. ಯಾಕೆಂದರೆ ನಿನ್ನ ಜೀವನದ ಅತ್ಯುತ್ತಮ ದಿನಗಳು ಇನ್ನು ಬರಬೇಕಾಗಿವೆ. ಮೋಸ ಹೋದೆ ಎಂದು ಕಣ್ಣೀರಿಡಬೇಡ. ನಿನ್ನ ಕಣ್ಣೀರಿಗೂ ಬೆಲೆ ಇದೆ. ಅದನ್ನು ನಿನ್ನ ನೋಯಿಸಿದವರಿಗಾಗಿ ವ್ಯರ್ಥ ಮಾಡಬೇಡ. ಅದನ್ನು ನಿನ್ನ ಕನಸುಗಳನ್ನು ಸಾಕಾರಗೊಳಿಸಲು ಬಳಸಿಕೊ. ಅದನ್ನು ನಿನ್ನ ಆತ್ಮವಿಶ್ವಾಸವನ್ನು ಮತ್ತೆ ಕಟ್ಟಿಕೊಳ್ಳಲು ಬಳಸಿಕೊ. ಅದನ್ನು ದೇವರ ಮೇಲಿನ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಬಳಸಿಕೊ. ಯಾಕೆಂದರೆ ಶ್ರೀಕೃಷ್ಣ ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ನೋವಿಗೂ ಒಂದು ಉದ್ದೇಶವಿದೆ. ಆ ಉದ್ದೇಶವನ್ನು ದಿನದಿಂದ ನೋವು ನಿನ್ನ ಶತ್ರು ಅಲ್ಲ, ನಿನ್ನ ಗುರುವಾಗುತ್ತದೆ. ಈ ಸಂದೇಶವು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಶ್ರೀಕೃಷ್ಣನ ಜೀವನವನ್ನು ಬದಲಾಯಿಸುವ ಸಂದೇಶಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀಕೃಷ್ಣಾರ್ಪಣಮಸ್ತು.